ನೋಡಿ ಕಂಪ್ಲೀಟ್ ಆಗಿ ಸ್ಯಾರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಆಗುತ್ತೆ ಇದೇನು ಕೂತಿದೆಯಲ್ಲ ಇನ್ನೂ ಸೊ ಇವತ್ತು ನಾವು ಕಂಪ್ಲೀಟ್ ಸ್ಯಾರಿ ಡ್ರೇಪ್ನ ಹೇಗೆ ಮಾಡೋದು, ಪ್ರೊಫೆಷ್ನಲ್ ಆಗಿ ಸ್ಯಾರಿ ಡ್ರೇಪ್ ಕುತ್ಕೊಂಡ್ಬಿಡಿಯಲ್ಲ ಅಂತ ಪ್ರೊಫೆಷ್ನಲ್ ಆಗಿ ಸ್ಯಾರಿ ಡ್ರೇಪಿಂಗ್ನ ಹೇಗೆ ಮಾಡೋದು, ಬ್ರೈಡ್ಗೆ, ನಾನ್ ಬ್ರೈಡಿಗೆ ಕೂಡ ಇದೇ ಥರನೇ ಮಾಡ್ಬೋದು. ಇವಾಗ ನೀವು ನನ್ನ ಜೊತೆ ನಾನ್ ಬ್ರೈಡಿಗೆ ಬರ್ತೀರಾ ಅಂದ್ಕೊಳ್ಳಿ, ನಾನ್ ಬ್ರೈಡಿಗೆ ಬಂದಾಗ ನಾನು ಹೇಳ್ತೀನಿ ಮ್ಯಾಮ್ ಅವ್ರಿಗೆ ಸ್ಯಾರಿ ಡ್ರೇಪಿಂಗ್ ಮಾಡ್ತೀವಿ, ಯಾರು ಎಕ್ಸ್ಟ್ರಾಸ್ ಇರ್ತಾರೆ ಅವ್ರಿಗೆ ಸ್ಯಾರಿ ಡ್ರೇಪಿಂಗ್ ಮಾಡಿ ಈ ಥರ ಹೇಳಿದಾಗ ನೀವು ಕ್ವಿಕ್ಕಾಗಿ ಅವತ್ತು ಎಷ್ಟು ಕಷ್ಟಪಡ್ತಿದ್ದೀರಲ್ಲ ಫ್ಲೀಟ್ಸ್ ಮಾಡೋದಕ್ಕೆ ಆ ಥರ ಆಗದೇ ಇರಲಿ, ನೀವು ಚೆನ್ನಾಗಿ ಮಾಡಲಿ ಅಂತ ಹೇಳಿ ಇವಾಗ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ನೀವು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಹಾಗೆ ನಾನು ವಿಡಿಯೋದಲ್ಲಿ ಮಾತಾಡ್ಕೋತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ರಫ್ಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಷ್ಟೋ ದಿನಗಳಾದಮೇಲೆ ಮತ್ತೆ ನಾವು ಒಂದು ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ಬ್ರೈಡ್ಗೆ ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿತಾ ಹೋಗೋಣ ಬನ್ನಿ. ಇವಾಗ ನಿಮ್ಗೆ ಸ್ಯಾರಿ ಬಗ್ಗೆ ಏನೇನೆಲ್ಲ ಗೊತ್ತು ಹೇಳಿ, ಅಂದರೆ ಫಾಲ್ ಯಾವುದು, ಜಿಗ್ಜಾಗ್ ಯಾವುದು, ಆ ಥರ. ಕೆಳಗಡೆ ಫಾಲ್ ಇರೋದು, ಕೆಳಗಡೆ ಫಾಲ್ ಎಲ್ಲಿರುತ್ತೋ ಆ ಮೇನ್ ಭಾಗನ ನಾವು ಸ್ಟಾರ್ಟಿಂಗ್ ಹ್ಯಾಂಗ್ ಮಾಡೋದು ಅಂತ ಹೇಳಿ ಕರಿತೀವಿ. ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್. ಕೆಲವೊಂದರಲ್ಲಿ ಸ್ಯಾರಿನಲ್ಲಿ ಒಂದೊಂದ್ರಲ್ಲಿ ಪಲ್ಲು ಫಾಲ್ ಕೊಟ್ಟಿರಲ್ಲ, ಅವಾಗ ಹೇಗೆ ಕಂಡು ಹಿಡ್ಕೋಬೇಕು? ಬಾರ್ಡರ್. ಆಮೇಲೆ ಇನ್ನೊಂದು ಮೆಥಡ್, ಇನ್ನೂ ಒಂದು ಮೆಥಡ್ ಇದೆ. ಯಾವ ಥರ ಮೆಥಡ್ ಅಂದರೆ, ಯೂಶಲಿ ನಮ್ಮ ಹಿಂದೂ ಸ್ಟೈಲ್ನಲ್ಲಿ, ಅಂದರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಯಾವಾಗಲೂ ಪಲ್ಲನ್ನ ಲೆಫ್ಟ್ ಸೈಡ್ ಹಾಕ್ತೀವಿ ಅಲ್ವಾ? ಈ ಕಡೆ ನಾವು ಹಾಕಲ್ಲ, ಈ ಕಡೆನೇ ಹಾಕೋದು ಮೇಯ್ನ್ ಆಗಿ. ಕೆಲವೊಂದು ಕಡೆ ಈ ಕಡೆ ಹಾಕ್ತಾರೆ, ಬಟ್ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ಇಲ್ಲೇ ಇರೋದ್ರಿಂದ ನಮಗೆ ಲೆಫ್ಟ್ ಸೈಡ್ ಪಲ್ಲು ಹಾಕ್ತೀವಿ ಅಲ್ವಾ? ಪಲ್ಲು ಲೆಫ್ಟ್ ಸೈಡ್ ಬರೋದ್ರಿಂದ ಸ್ಟಾರ್ಟಿಂಗ್ ಹ್ಯಾಂಗಿಂಗ್ ಪಾಯಿಂಟ್ ಯಾವಾಗಲೂ ರೈಟ್ ಸೈಡಲ್ಲಿ ಇರುತ್ತೆ, ಆಯಿತಾ? ರೈಟ್ ಸೈಡಲ್ಲಿ ಯಾವುದು ಗೊತ್ತಾಯ್ತು ನಮಗೆ. ಅದರ ಆಪೋಸಿಟಲ್ಲಿ ಏನಿರುತ್ತಲ್ಲ ನಮಗೆ ಪಲ್ಲು, ಕಾಮನ್ ಸ್ಯಾರೀಸಲ್ಲಿ ಪಲ್ಲು ಭಾಗ ರಿಚ್ ಆಗಿ ಬಂದಿರುತ್ತೆ. ನಾವು ಯಾವುದೇ ಸ್ಯಾರಿ ತಗೊಂಡ್ರು ಫಾಲ್ ಅಥವಾ ನಾರ್ಮಲ್ ವೇರಿಂಗ್ ಸ್ಯಾರಿಗಿಂತ ಪಲ್ಲು ರಿಚ್ ಆಗೇ ಬಂದಿರುತ್ತೆ. ಗೊತ್ತಾಗ್ಬಿಡುತ್ತೆ ನಮಗೆ ಯಾವ್ದು ಪಲ್ಲು ಅಂತ ಹೇಳಿ. ಸೊ ನಾವಿವಾಗ ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಂತ ಕಲಿತಾ ಹೋಗೋಣ. ನಾನೇ ಸೆಲ್ಫ್ ಹಾಕೊಂಡು ತೋರಿಸ್ತೀನಿ ನಿಮಗೆ. ಸ್ಯಾರಿ ಯಾವಾಗಲೂ ಸ್ಟಿಫ್ ಆಗಿರಬೇಕು, ಫಿಟ್ ಆಗಿರಬೇಕು. ಸೊ ಸ್ಟಾರ್ಟಿಂಗ್ ಹ್ಯಾಂಗಿಂಗ್ ಪಾಯಿಂಟ್ನ ಲೆಂತ್ ನೋಡಿಕೊಂಡು ಕ್ಲೀನಾಗಿ ಹ್ಯಾಂಗ್ ಮಾಡ್ಕೋಬೇಕು. ಇವಾಗ ನಾನು ಪೆಟಿಕೋಟಿಂಗ್ ಮಾಡದೇ ಇರೋ ಕಾರಣ ಜಸ್ಟ್ ಇಲ್ಲಿ ಮಾತ್ರ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಬಟ್ ಈ ಕಂಪ್ಲೀಟ್ ಏನಿದೆಯಲ್ಲ ಒಂದು ಹೋಲ್ ರೌಂಡು ಇದನ್ನು ಫುಲ್ ಫೋಲ್ಡ್ ಮಾಡಬೇಕು, ಹೀಗೆ ಬಿಡಬಾರ್ದು. ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ಮತ್ತೆ ನೋಡಿ ಟೈಟ್ ಫಿನಿಶಿಂಗ್ ಇರಬೇಕು, ಯಾವಾಗಲೂ ಲೂಸಾಗಿ ಕಟ್ಟಬಾರ್ದು. ಅದಾದಮೇಲೆ ಏಕೆ ಇನ್ನೊಂದ್ಸಲ ಇಲ್ಲಿ ಜಸ್ಟ್ 6 ಇದೆ. ಅದಾದಮೇಲೆ ಪಲ್ಲು ಭಾಗನ ಕರೆಕ್ಟಾಗಿ ಫ್ಲೀಟ್ಸ್ ಮಾಡ್ಕೋಬೇಕು. ಪಲ್ಲು ಯಾವಾಗಲೂ ಚಿಕ್ಕದಾಗಿರ್ಬೇಕು. ಬ್ರೈಡ್ಸಿಗೆಲ್ಲ ಹಾಕಬೇಕು ಅಂತಂದಾಗ, ನಾನ್ ಬ್ರೈಡ್ಸಿಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಪರವಾಗಿಲ್ಲ, ಅವರ ರಿಕ್ವೈರ್ಮೆಂಟ್ ಹೇಗಿದೆ ಹಾಗೆಲ್ಲ ಸ್ವಲ್ಪ ಮೀಡಿಯಮ್ಮು, ಸಣ್ಣ ಹೇಗೆ ಬೇಕೋ ಅವರಿಗೆ ಅವ್ರು ಕೇಳ್ಕೊಂಡೆ ಮಾಡಿಕೊಡೋಣ. ಪಲ್ಲು ಅಲ್ಲೇ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ರು ಹೆಲ್ಪ್ ಖಂಡಿತವಾಗ್ಲೂ ಬೇಕಾಗುತ್ತೆ. ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದರ ಅವಶ್ಯಕತೆ ಇಲ್ಲ. ಮೇಯ್ನ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ 1/2 ಇಂಚ್ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಮಾಡಿ ನೀಟಾಗಿ ಕೈಯಲ್ಲಿ ಅದನ್ನು 5 ಅಂತರ ಮಾಡ್ಕೊಂಡು ಅದಾದಮೇಲೆ ಪಿನ್ ಮಾಡ್ಕೊಳ್ಳಿ.
ಕಾಲಿಗಿಂತ ಅರ್ಧ ಅಡಿ ಕೆಳಗಡೆ, ಈ ಭಾಗಕ್ಕಿಂತ ಅರ್ಧ ಅಡಿ ಕೆಳಗಡೆ ನಾವು ಶೋಲ್ಡರ್ ಲೆವೆಲ್ವರೆಗೂ ಬಿಟ್ಟು ನಾವೇನು ಕ್ಲೀನ್ ಮಾಡಬೇಕಾದ್ರೆ ಮೆಜರ್ಮೆಂಟ್ನ ಯೂಸ್ ಮಾಡ್ತೀವಿ ಅದೇ ಮೆಜರ್ಮೆಂಟೇ ಕ್ಲೀನ್ ಮಾಡ್ಕೋಬೇಕು ಶೋಲ್ಡರ್ ಲೆವೆಲ್ ಕರೆಕ್ಟಾಗಿ. ಮೇನ್ ನಮಗೆ ಇದೇ ಫಿನಿಶಿಂಗ್ ಮೇನ್ ಬೇಕಾಗಿರೋದು. ಒಂದಾದ್ಮೇಲೆ ಒಂದು ಪೀಸ್ನ ನೀಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಹೀಗೆ ಇಟ್ಕೋಬೇಕು. ಯಾವಾಗಲೂ ಈ ಭಾಗ ಕರೆಕ್ಟಾಗಿ ಕ್ಲೋಸ್ ಆಗೋಂಗಿರ್ಬೇಕು, ಸ್ವಲ್ಪ ಫುಲ್ ಕ್ಲೋಸ್ ಆಗಬಾರ್ದು. ಇನ್ ಕೇಸ್ ಬ್ರೈಡ್ ರಿಕ್ವೈರ್ಮೆಂಟ್ ಇದ್ದಾಗ ಅಷ್ಟೇ ನಾವು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಇಲ್ಲ ಅಂತಂದರೆ ಕರೆಕ್ಟಾಗಿ ಇಷ್ಟು ಇದು ಕರೆಕ್ಟ್ ಪೊಸಿಷನ್. ಸೆಂಟರ್ ಪೀಸ್ನ ಮಾಡ್ಕೊಳ್ಳೋಣ. ನೋಡಿ ಟೈಟ್ ಇರಬೇಕು ಸೆಂಟರ್ ಪೀಸ್. ಇದನ್ನ ಇನ್ಸ್ಟಂಟಾಗಿ ಮಾಡ್ತೀವಿ ಅಂದಾಗ ಅಷ್ಟೇ. ಇವಾಗೆಲ್ಲ ಪ್ಲೀಟು ಫ್ಲಫಿ ಪ್ಲೀಟು ಬಾಕ್ಸ್ ಹೋಲ್ಡಿಂಗ್ ಎಲ್ಲ ಬಂದಿರೋದಕ್ಕೆ ನಮಗೆ ಸ್ಯಾರಿ ಡ್ರೇಪಿಂಗ್ ಸಖತ್ ಈಸಿ ಆಗಿಬಿಟ್ಟಿದೆ. ಬಿಟ್ಕೊಳ್ಳೋಣ. ಏನಕ್ಕೆ ಬಿಟ್ಕೊಳ್ಳೋಣ ಅಂತೇಳಿ ಹೇಳ್ತೀನಿ ನಾನು. ಅದಾದಮೇಲೆ ನೀಟಾಗಿ ಈ ಪೀಸ್ನ ಒಂದಾದ್ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಂಡು ಈ ರೀತಿ ಮತ್ತೆ ಅಗೈನ್ ಈ ಪೀಸ್ನ ಕೂಡ ಬಿಡೋಣ. ಬಿಟ್ಟು ಮತ್ತೆ ನಾವು ಪಿನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬ್ರೈಡ್ನ ಅಟೆಂಡ್ ಮಾಡಬೇಕಾದ್ರೆ ನೋಡಿ ಇದನ್ನು ಬಿಟ್ಬಿಟ್ಟಿದ್ದೀವಿ. ಇದಾದ್ಮೇಲೆ ನಾವು ಮೈನ್ ಏನು ಮಾಡಬೇಕು, ಇದನ್ನು ಬಿಡೋಣ. ಕರೆಕ್ಟಾಗಿ ಹೀಗಿದೆ. ನೆಕ್ಸ್ಟು ಏನು ಮಾಡಬೇಕು, ಸೈಡ್ ಪ್ಲೀಟ್ಸ್ನ ಕ್ರಿಯೇಟ್ ಮಾಡಬೇಕು. ಇದಕ್ಕೆ ನಾವು ಸೈಡ್ ಪ್ಲೀಟ್ಸ್ ಅಂತ ಹೇಳಿ ಕರಿತೀವಿ. ಟೈಟ್ ಮಾಡ್ಬೋದು. ಟೀ ಶರ್ಟಿಗೆ ಗ್ರಿಪ್ ಸಿಗಲ್ಲ, ಬಟ್ ಬ್ಲೌಸಿಗೆ ಪೆಟಿಕೋಟಿಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಈಗ ಟೈಟ್ ಮಾಡಿಕೊಂಡು ಈ ಪೆಟಿಕೋಟ್ ಏನಿರುತ್ತಲ್ಲ ಆ ಪೊಸಿಷನ್ಗೆ ಪಿನ್ ಮಾಡ್ಕೋಬೇಕು. ಮತ್ತೆ ಅದಾದಮೇಲೆ ನೋಡಿ ಇದೇನು ಪೀಸ್ ಬರ್ತಿದ್ದಿಲ್ಲ 1 2 3 ಈ ಪೀಸ್ನ ಕೂಡ ಟೈಟ್ ಮಾಡಿ ಅಗೈನ್ ನಾವು ಅದೇ ಪೆಟಿಕೋಟಿಗೆ ಸೇರಿಸಿ ಪಿನ್ ಮಾಡಬೇಕು. ಅದಾದಮೇಲೆ ನಾವೇನು ಸೆಂಟರ್ ಪ್ಲೀಟ್ಸ್ನ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಹ್ಯಾಂಗ್ ಮಾಡ್ಕೊಳ್ಳೋಣ. ಕರೆಕ್ಟ್ ಮಾಡಿ ಪ್ಲೀಸ್. ಹೈಲೈಟ್ ಮಾಡಿ ಕೈಯಲ್ಲಿ ಜಸ್ಟ್ ಹಿಂಗೆ ಸೊ ಇದಾದ್ಮೇಲೆ ಕೆಲವೊಬ್ಬರಿಗೆ ಸ್ಯಾರಿನ ಮೈಂಟೈನ್ ಮಾಡಕ್ ಬರಲ್ಲ. ನೋಡಿ ಇದು ಲೂಸ್ ಇದೆ, ಪಲ್ಲುನ ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದ್ಸಲ ಸಾರಿ ಐರನ್ ಮಾಡೋ ಮಿಷಿನಲ್ಲಿ ಸ್ಟ್ರೇಟ್ನರಲ್ಲಿ ನೀಟ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸ್ಯಾರಿ ಡ್ರಿಪ್ಪಿಂಗ್ ಮುಗೀತು. ಇದಕ್ಕೆ ಒಂದು ನೀಟಾಗಿರೋ ಒಂದು ಟಾಪ್ನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಪ್ಲೀಸ್ ನೋಡಿ ಪ್ಲೀಸ್ ಯಾವಾಗಲೂ
ಇದೇ ಪೊಸಿಷನ್ ಅಲ್ಲಿ ಇರಬೇಕು. ಯಾಕೆ ಅಂತಂದ್ರೆ ನಮ್ಮ ಆ ಸೊಂಟದ ಏನಿದೆ ಸಿ ಶೇಪ್, ಇದು ನೋಡಿ ಸಿ ಶೇಪ್ ಅಲ್ಲಿ ಕರ್ವಲ್ಲಿ, ಈ ಕರ್ವಲ್ಲೇ ಕಾಣಿಸ್ಬೇಕು ನಮಗೆ. ಇದು ಶೇಪ್ಲೆಸ್ ಆಯ್ತು ಅಂತಂದ್ರೆ ಸ್ಯಾರಿ ಡ್ರೇಪಿಂಗ್ ಮೆಥಡೇ ಹಾಳಾಗುತ್ತೆ. ಮೈನ್ ಈ ಶೇಪು ಮತ್ತೆ ಇದು. ಕೆಲವೊಬ್ಬರಿಗೆ ತುಂಬಾ ಕೆಲವರು ಕೇಳ್ತಾರೆ ಮ್ಯಾಮ್ ಕವರ್ ಮಾಡಿ ಮ್ಯಾಮ್ ಕವರ್ ಮಾಡಿ ಮ್ಯಾಮ್ ಹೀಗೆ ಕೇಳ್ತಾರೆ. ಬಟ್ ಇಲ್ಲ, ಅದು ತಪ್ಪು ಅಂತಲ್ಲ, ಅದು ತಪ್ಪು ಅಂತಲ್ಲ. ಬಟ್ ಏನಂತಂದ್ರೆ ಪ್ರೊಫೆಷನಲ್ ಸ್ಯಾರಿ ಮೆಥಡ್ ಅಂತಂದ್ರೆ ನೋಡಿ ಇಷ್ಟು ಬರುತ್ತೆ, ಇದು ಕಂಪ್ಲೀಟ್. ಇಲ್ಲೂ ಅಷ್ಟೇ ಬ್ಯಾಕ್ ಸೈಡ್ ಒಂದು ಪಿನ್ ಬರುತ್ತೆ, ಕಂಪ್ಲೀಟ್ ಹೀಗೆ ಬರಬೇಕು. ಸೀರೆನ ಇಲ್ಲಿಗೆ ಹಾಕೊಳ್ಳೋದು, ಹಾಕೋತಾರೆ, ಮಾಡೋರು ಇದ್ದಾರೆ, ಇಲ್ಲಿಗೆ ಹಾಕೊಳ್ಳೋದು, ಆಮೇಲೆ ಇದು ತೆಗೆದು ಹಿಂಗೆ ಪಿನ್ ಹಾಕೋದು. ಡಿಪೆಂಡ್ಸ್ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲೈಂಟ್ಸ್ ಹೇಗೆ ಹೇಳ್ತಾರೆ ಅದ್ರ ಮೇಲೆ ಲುಕ್ಸ್ ಕ್ರಿಯೇಟ್ ಆಗುತ್ತೆ, ಲುಕ್ಸ್ ಹಾಳಾಗುತ್ತೆ, ಇದೆಲ್ಲ ಕ್ಲೈಂಟ್ಸ್ ಮೇಲೇ ಡಿಪೆಂಡು. ಕೆಲವೊಬ್ರು ನಾವು ಹೇಗೆ ಹಾಕ್ತೀವೋ ಹಾಗೆ ಹಾಕ್ಸ್ಕೊಳ್ಳೋರು ಸಿಗ್ತಾರೆ, ಅಥವಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಹಾಕ್ಸ್ಕೊಳ್ಳೋರು ಕೂಡ ಸಿಗ್ತಾರೆ. ನೋಡಿ ಕಂಪ್ಲೀಟ್ ಆಗಿ ಸ್ಯಾರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸ್ಯಾರಿ ಮೇಲೆ ಕೂಡ ಡಿಪೆಂಡ್. 10,000 ಸ್ಯಾರಿ ಉಡ್ಸೋದಕ್ಕೂ 1,000 ಸ್ಯಾರಿ ಉಡ್ಸೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಇವಾಗ ನೋಡಿ ಇದು ನಾರ್ಮಲ್ ಸ್ಯಾರಿ, ಫಿನಿಶಿಂಗ್ ಹೀಗೆ ಬಂದಿದೆ. ನಮಗೆ ಇನ್ನೂ ಚೆನ್ನಾಗಿರೋ ಬಾರ್ಡರ್ ಸ್ಯಾರಿ, ಇನ್ನೂ ಚೆನ್ನಾಗಿರೋ ಸ್ಯಾರಿ ಅಂತಂದರೆ ಫ್ಲೀಟ್ಸ್ ಇನ್ನೂ ಕ್ಲಿಯರ್ ಆಗಿ ಕೊಡುತ್ತೆ, ಇನ್ನೂ ಫಿನಿಶ್ ಮಾಡ್ಕೊಳ್ಬೋದು ಆರಾಮಾಗಿ, ಇನ್ನೂ ಫ್ಲೀಟ್ಸ್ ಜಾಸ್ತಿ ಬರುತ್ತೆ. ಇದೇನು ಕೂತಿದೆಯಲ್ಲ ಇನ್ನೂ ತುಂಬ ಚೆನ್ನಾಗಿ ಫ್ಲೀಟ್ಸ್ ಬರುತ್ತೆ. ನಾನು ಕ್ಲೈಂಟ್ ಸ್ಯಾರಿ ಯಾವ್ದಾದ್ರು ಬರುತ್ತಲ್ಲ ಅವಾಗ ನಾನು ಖಂಡಿತ ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ನೀವು ಆಲ್ರೆಡಿ